ಆರ್ಯ, ಏನು ವಿಷಯ? ಟ್ರಸ್ಟ್ ಅವ್ರು ಅಷ್ಟೊತ್ತು ಮಾತಾಡಿದ್ರಾ? ಏನಾದರೂ ಹಣದ ಸಹಾಯ ಬೇಕಿತ್ತಂತ? ನೀನು ಮನೇಲಿದ್ಯಾ ಅಂತ ಗೊತ್ತಾದರೆ ಮನೆಗೆ ಹುಡ್ಕೊಂಬಂದ್ಬಿಡ್ಬಹುದು. ಮನೆಗ? ಹೌದು, ಆಫೀಸ್ಗೆ ಹೋಗೋದು ಅಂದರೆ ಅಪಾಯಿಂಟ್ಮೆಂಟು ಮತ್ತೊಂದು ತಗೋಬೇಕು. ಅವ್ರಿಗೆ ಮನೆಗೆ ಬರೋದೇ ಸುಲಭ ಅಲ್ವಾ? ಹೇಗಿದ್ರು ನೀನು ಮನೇಲೇ ಇದೆಯಾ, ಬರ್ತಾರಂತ? ಇಲ್ಲ, ಯಾರೂ ಬರ್ತಿಲ್ಲ. ಕೆಲವು ಸಲ ನಿನ್ನ ಹತ್ರ ಹೇಗೆ ಕೇಳೋದು ಅಂತ ಗೊತ್ತಿಲ್ಲದೆ ಸುಮ್ಮನಾಗ್ತಾರೆ. ನೀನೇ ಅರ್ಥ ಮಾಡಿಕೊಂಡು ಅವ್ರಿಗೇನು ಬೇಕೋ ಅದನ್ನು ಮಾಡು ಆರ್ಯ. ಸರಿಮ್ಮ, ನೀವು ಹೇಳಿದ ಸರಿನೇ. ನೀವು ಚಿಂತೆ ಮಾಡಬೇಡಿ, ನಾನು ಸದ್ಯದಲ್ಲೇ ಅವ್ರ ಹತ್ರ ಮಾತಾಡಿ ಬರೋಕ್ಕೆ ಹೇಳ್ತೀನಿ. ಸರಿನಾ? ಸರಿ ಆರ್ಯ. ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ಅಯ್ಯೋ, ನೀವು ಹಾಗೆಲ್ಲ ಹೇಳಬಾರ್ದು. ನೀವು ಹುಷಾರಾದ್ರಲ್ಲ ಅಷ್ಟೇ ಸಾಕು. ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಕ್ಕ. ಗುಣ ಆಗಿರೋ ಒಬ್ಬ ಪೇಷಂಟು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಇಷ್ಟು ದಿನ ನಮ್ಮ ಕೆಲಸನ ಯಾರೂ ಕೇರೆ ಮಾಡ್ತಿರ್ಲಿಲ್ಲ, ಆದರೆ ಇವಾಗ ನೋಡು ಎಲ್ಲರೂ ಎಷ್ಟು ಹೊಗಳ್ತಾರೆ. ಈ ಥರದ ಮಾತು ಕೇಳಿದಾಗ ಏನೋ ಒಂಥರ ಖುಷಿ ಆಗುತ್ತಕ್ಕ. ಇದಕ್ಕಾದ್ರೂ ಕೊರೋನಾಗೆ ಥ್ಯಾಂಕ್ಸ್ ಹೇಳ್ಬೇಕೇನೋ ಅಲ್ವಾ ಚಿಕ್ಕಿ? ಅಯ್ಯೋ ಬೇಡಪ್ಪ, ಹಾಸ್ಪಿಟ್ಲಲ್ಲಿ ಆ ಪೇಷಂಟ್ಸು ಡಾಕ್ಟರ್ಸು ಪಡೋ ಕಷ್ಟ ನೋಡ್ತೀವಲ್ಲ, ಇನ್ನು ಮುಂದೆ ಈ ಭೂಮಿಗೆ ಇಂಥದ್ದು ಯಾವ ಕಾಯಿಲೆನೂ ಬರೋದೇ ಬೇಡ ಅಂತ ಅನಿಸ್ಬಿಡುತ್ತೆ. ಆದರೂ ಇಷ್ಟು ದಿನ ನರ್ಸ್ಗಳು ಬರೀ ಇಂಜೆಕ್ಷನ್ ಕೊಡೋದು, ಮಾತ್ರೆ ಬರ್ಕೊಡೋದು, ಇವ್ರ ಕೆಲಸ ಇಷ್ಟೇ ಅಂತ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ರು. ಆದರೆ ಪ್ರಪಂಚದಲ್ಲಿ ಪ್ರತಿಯೊಂದು ಕೆಲಸನೂ ಮುಖ್ಯನೇ ಅಂತ ಈ ಜನಕ್ಕೆ ಗೊತ್ತಾಗ್ಬಿಟ್ರೆ ಸಾಕು. ಖಂಡಿತ ಗೊತ್ತಾಗುತ್ತೆ. ಬಿತ್ತೋನಿಲ್ಲ ಅಂದರೆ ಕಾಯೋನಿಲ್ಲ, ದುಡಿಯೋನಿಲ್ಲ ಅಂದರೆ ಆಳೋನಿಲ್ಲ. ಇಷ್ಟು ದಿನ ನಮಗೆ ಪಿಕ್ಚರ್ ನೋಡೋಕ್ಕೆ ಟೈಮೇ ಇಲ್ಲ ಅಂತಿದ್ದವರು ಈ ಕೊರೋನಾ ಟೈಮಲ್ಲಿ ನೋಡಿದ್ದೆ ಪಿಕ್ಚರ್ನ. ಸಿನಿಮಾದವ್ರಾಗಲಿ, ಡಾಕ್ಟ್ರಾಗಲಿ, ಪೊಲೀಸ್ ಆಗಲಿ, ನರ್ಸ್ ಆಗಲಿ, ಕಸ ಎತ್ತೋರಾಗಲಿ, ಇವ್ರಿಗೆಲ್ಲ ಬೆಲೆ ಇದೆ ಅಂತ ಈಗ ಗೊತ್ತಾಗುತ್ತೆ. ಅಕ್ಕ, ಪ್ರತಿಯೊಂದು ಕೆಲಸಕ್ಕೂ ಸಾರ್ಥಕತೆ ಇದ್ದೇ ಇರುತ್ತೆ, ಆದರೆ ನಾವು ಸ್ವಲ್ಪ ಕಾಯ್ಬೇಕಷ್ಟೆ. ಅಯ್ಯೋ, ಮಾತಾಡ್ತಾ ಕೂತ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ನಾನಿನ್ನು ಹೊರಡ್ತೀನಿ. ಅಲ್ಲ ಕಣೆ, ನಿನ್ನ ಮನೆಯಿಂದ ಯಾವಾಗಲೂ ನೀನು ಹೋಗ್ತಾ ಇದ್ರೆ ನಾವಿರೋಕ್ಕಾಗುತ್ತಾ? ಅಕ್ಕ, ಅದೇನು ಯಾವಾಗಲೂ ಬರೀ ನಿನ್ನ ಮನೆ ಅಂತಿರ್ತೀಯ? ನೀನಿರೋವರೆಗೂ ಈ ಮನೆ ನಿಂದೆ. ನಾನೇ ನೀವು ಬಂದಿದ್ದೀರ ಅಂತ ಹೋಗ್ತಾ ಇದ್ದೀನಾ? ದಾವಣಗೆರೆಯಲ್ಲಿ ಸ್ಟಾಫ್ ನರ್ಸ್ಗಳು ಸ್ವಲ್ಪ ಕಡಿಮೆ ಇದ್ದಾರಂತೆ, ಅದಕ್ಕೆ ಸ್ವಲ್ಪ ದಿನ ಅಷ್ಟೇ, ಬೇಗ ಬಂದ್ಬಿಡ್ತೀನಿ. ನಾನಿನ್ನು ಹೊರಡ್ತೀನಪ್ಪ. ಸರಿ ಚಿಕ್ಕಿ, ನೀವು ಹುಷಾರು. ಓಕೆಮ್ಮ. ಅಕ್ಕ ಬರ್ಲಾ? ಹುಷಾರ್ ಕಣೆ. ಬಾಯ್ ಕಂದ. ಬಾಯ್ ಚಿಕ್ಕಿ, ಸೇಫ್ ಜರ್ನಿ. ಅಮ್ಮ, ಡಬ್ಬಿ ರೆಡಿನಾ? ನಾನು ಹೋಗಿ ರೆಡಿ ಆಗ್ತೀನಿ. ಇಷ್ಟು ದಿನ ಜೇನುಗೂಡಲ್ಲಿ ಇದ್ದಂಗಿದ್ರಿ, ಈಗ ಒಬ್ಬೊಬ್ಬರಾಗೆ ಹೋಗ್ತೀನಿ ಅಂತ ಹೋಗ್ತಾ ಇದ್ದೀರಾ? ಎಲ್ಲ ಉದ್ಯೋಗಕ್ಕೂ ಮನ್ನಣೆ ಸಿಕ್ಕತ್ತೆ, ಆದರೆ ನಮ್ಮ ಥರ ಮನೇಲಿರೋ ಹೆಂಗಸ್ರಿಗೆ ಮಾತ್ರ ಯಾವುದೇ ರೀತಿ ಮನ್ನಣೆ ಸಿಕ್ಕಲ್ಲ. ಸರಿ, ನಾನು ರೆಡಿ ಆಗ್ತೀನಿ. ಸರಿ. ಸುಬ್ಬು, ಸ್ನಾನ ಆಯ್ತಾ? ಪಾಪ ಪಾಪ, ನಾವು ಯಾವ ಮನೆಗೆ ಹೋದ್ಲಿ ಈ ನೀರಿನ ಕಾಟ ಮಾತ್ರ ತಪ್ಪಲಿಲ್ಲ ನಮಗೆ. ನೀರು ತೊಟ್ಟ 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 ಅಂತ ಬರ್ತಾ ಇದೆ. ಕಾದು ಕಾದು ಹಿಡಿದು ಸ್ನಾನ ಮಾಡಿ ಬರೋಕ್ಕೆ ಇಷ್ಟೊತ್ತಾಯ್ತು. ನಾನು ಅದನ್ನೇ ಹೇಳೋಣ ಅಂದ್ಕೊಂಡಿದ್ದು. ಈ ಮನೇಲಿ ಅಲ್ಲಿ ಬಂದಂಗೆ ಒಂದಿನ ಬಿಟ್ಟು ಒಂದಿನ ಬರಲ್ಲ, 4 ದಿನಕ್ಕೆ ಒಂದ್ಸರಿ ಬರೋದು. ಅದು ಬಂದರೆ ಬತ್ತು, ಇಲ್ಲ ಅಂದ್ರೆ ಇಲ್ಲ. ಸುಬ್ಬು, ಒಂದು 500 ರೂಪಾಯಿ ಇದ್ರೆ ಕೊಡು, ನೀರು ತುಂಬಕ್ಕೆ ದೊಡ್ಡ ಡ್ರಮ್ ತಗೊಬರ್ತೀನಿ. ಇದ್ಯಾಕೆ ಸುಬ್ಬು ಹಿಂಗೆ ನೋಡ್ತಿದ್ಯಾ? ಸಂಬಳ ಆಗಿಲ್ವಾ? ಇಲ್ಲ ಕಡೆ, ಕೊಡ್ತಾರಂತೆ. ಇನ್ಯಾವಾಗ ಕೊಡ್ತಾರಂತೆ? ಏಯ್, ಉಧೋ ಉಧೋ ಎಲ್ಲಮ್ಮ. ಎಲ್ಲವ ನಿನ್ನ ನೆನ್ಸ್ಕೊತಿದ್ದಂಗೆ ಆ ತಾಯಿ ಕಳಿಸ್ಬಿಟ್ಟವಳೆ ನೋಡು. ಅನಿವಾರ್ಯತೆಗೆ ವಿವೇಕನ ಕೊಟ್ಟು ತಪ್ಪು ಮಾಡಿದೀಯ ಪುಷ್ಪ. ಆರ್ ಯು ಕಿಡಿಂಗ್ ವಾಗೀಶ್? ಹೀಗೆಲ್ಲ ನಮ್ಮ ಟೆಂಡರ್ ಕೈ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಟೆಂಡರ್ ಪಾಸ್ ಆಗದಿರೋದಕ್ಕೆ ಒಂದು ಸಾಲಿಡ್ ರೀಸನ್ ಕೊಡಿ ನೋಡೋಣ. ಐ ಮೀಟ್ ಯು ಕಾಂಟ್.
ಪ್ಲೀಸ್ ಪ್ಲೀಸ್ ಗೋಲ್ಡ್ ರೀಚ್ ಅಗೇನ್. ಟೆಂಡರ್ ಪಾಸ್ ಆಗಿರುತ್ತೆ. ಸರ್, ಈ ವಿಷಯನ ನಾನು ಡಬಲ್ ಚೆಕ್ ಮಾಡ್ತಾ ಇರ್ತೀನಾ? ಜಸ್ಟ್ ₹100 ಮಾರ್ಜಿನಲ್ಲಿ ನಿಮ್ಮ ಕಂಪ್ನಿ ಫೇಲ್ ಆಗಿದೆ ಅಂದರೆ ಈ ವಿಷಯನ ಇಲ್ಲಿಂದ ಯಾರೋ ಲೀಕ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಇದನ್ನ ಹೇಳೋ ಆಗಿಲ್ಲ, ಬಟ್ ಇಷ್ಟು ವರ್ಷದ ಋಣ. ಸೊ ನಿಮ್ಮ ಕಂಪನಿಯಲ್ಲಿರೋ ಆ ತಪ್ಪನ್ನು ತಿದ್ಕೋತೀರಾ ಅನ್ಕೋತೀನಿ. ಸಿವ್ ಸರ್. ಜೋಗ್ತವ, ತಪ್ಪು ಮಾಡಿದೆ ಅಂತ ಹೇಳ್ತಿದ್ಯಾ, ಆದರೆ ಏನು ತಪ್ಪು ಮಾಡಿದ್ನವ ನಾನು? ಸಮಯನ ಸಲೀಸಾಗಿ ತಗೋಬೇಡ ಪುಷ್ಪ. ಗಳಿಗೆ ಒಂದೇ ಸಮ ಇರಂಗಿಲ್ಲ. ಒಳ್ಳೆ ಗಳಿಗೆ ಬರ್ಬೇಕಂತಂದ್ರ ಕೆಟ್ಟ ಗಳಿಗೆ ಕಳಿಲಿಕ್ಕಾಗಬೇಕು. ಅನಿವಾರ್ಯತೆಗೆ ವಿವೇಕನ ಬಲಿ ಕೊಡಬೇಡಿ. ಒಂದಲ್ಲ ಎರಡಲ್ಲ, ಬಾರಿ ಬಾರಿ ಯೋಚನೆ ಮಾಡು ಪುಷ್ಪ. ಯೋಚನೆ ಮಾಡಬೇಕಾ? ಜೋಗ್ತವ, ಯಾವುದ್ರ ಬಗ್ಗೆ ಹೇಳ್ತಿದ್ಯಾ ನೀನು? ಈಗ ಸರಿ ಕಂಡದ್ದು ನಾಳೆ ತಪ್ಪಾಗಿ ಕಾಣ್ತೈತಿ. ಕಣ್ಣು ಕಾಣದ ಒಂದು, ಕಾಣದೇ ಇರೋದು ಹಲವೈತಿ. ಬರಿಗಣ್ಣಿಂದಲ್ಲ, ಒಳಗಣ್ಣಿಂದ ನೋಡು ಪುಷ್ಪ, ಒಳಗಣ್ಣಿಂದ ನೋಡು. ಉಧೋ ಉಧೋ ಎಲ್ಲಮ್ಮ. ಹೌದೋ 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 ಹೌದೋ. ಅಯ್ಯೋ ಜೋಗ್ತವ, ಯಾವುದ್ರ ಬಗ್ಗೆ ಹೇಳ್ತಿದ್ದೆ ನನಗೊಂದು ಅರ್ಥ ಆಗ್ತಿಲ್ವಲ್ಲ. ಏನು ಮಾಡೋದು? ಅನು ಮದುವೆ ಬಗ್ಗೆನೇ ಹೇಳ್ತಾ ಇರೋದು. ಆ ವಿಷಯದಲ್ಲಿ ಒಂದು ಸರಿ ಅಲ್ಲ 2 ಸರಿ ಎಡವಿದ್ದೀವಿ. ತಾಯಿ ಎಲ್ಲವ, ಇನ್ಮೇಲೆ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋತೀವಿ. ನೀನೇ ಕಾಪಾಡಬೇಕು. ನೋ ವೇ. ಅಲ್ಲ ಸರ್, ನಾವು ಅಷ್ಟೆಲ್ಲ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿದ್ದೀವಿ, ಆದರೂ ಈ ಥರ ಆಗೋದಕ್ಕೆ ಹೇಗೆ ಸಾಧ್ಯ? ಇಟ್ಸ್ ಅನ್ಬಿಲೀವಬಲ್. ಜಸ್ಟ್ ₹100 ಮೀರಾ, ಜಸ್ಟ್ ₹100 ನಮಗಿಂತ ಕಮ್ಮಿ ಕೊಟ್ಟು ಮಾಡಿದಾರಂತೆ. ಮೈ ಗಾಡ್. ಅಲ್ಲ ಸರ್, ಇನ್ಫಾರ್ಮೇಷನ್ ಲೀಕ್ ಆಗಿದೆ ಅಂತ ಅಂದರೆ ಐ ಕಾಂಟ್ ಬಿಲೀವ್ ಇಟ್ ಅಟ್ ಆಲ್. ಅದು ನಮ್ಮ ಕಂಪನಿಯಿಂದ ಅನು ಹೀಗೆಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ವೆಯ್ಟ್, ಯಾರು? ಅನುನಾ? ಯಾ ಸರ್, ಟೆಂಡರ್ ಪೇಪರ್ಸ್ ಇರೋ ಫೈಲ್ ಅವಳ ಹತ್ರನೇ ಇರೋದು.